Hi guys, welcome to EJ Solutions. So anyone visiting new into the channel, please subscribe and like and share. Definitely will get good knowledge about this now. Okay, let's go for topic. Today topic is GD&T symbols. So these are the GD&T symbols. So any drawing, reading, main engineering drawings or technical drawings must and should you know about GD&T symbols. In these GD&T symbols, we are divided four types. ಅಂದ್ರೆ ನಾವು ಯಾವುದೇ ತರ ಡ್ರಾಯಿಂಗ್ ರೀಡ್ ಮಾಡಬೇಕು ಇಂಜಿನಿಯರಿಂಗ್ ಡ್ರಾಯಿಂಗ್ಸ್ ಎಲ್ಲಾನು ಅಂದ್ರೆ GD&T ಸಿಂಬಲ್ಸ್ ಕಂಪಲ್ಸರಿ ನಮ್ಗೆ ಗೊತ್ತಿರಬೇಕು. ಆ GD&T ಸಿಂಬಲ್ಸ್ ಅಲ್ಲಿ ನಮಗೆ ಫೋರ್ ಟೈಪ್ಸ್ ಆಗಿ ಡಿವೈಡ್ ಮಾಡ್ತೀವಿ. ಒಂದು ಫಾರ್ಮ್ ಟೈಪ್, ಓರಿಯಂಟೇಷನ್ ಟೈಪ್, ಲೊಕೇಶನ್ ಟೈಪ್, ರನ್ಔಟ್. ದಿಸ್ ಇಸ್ ದ ಫೋರ್ ಟೈಪ್ಸ್. ಈ ಫೋರ್ ಟೈಪ್ಸ್ ಅಲ್ಲಿ ಫಾರ್ಮ್ ಟೈಪ್ ಅಲ್ಲಿ ಫ್ಲಾಟ್ನೆಸ್, ಸ್ಟ್ರೈಟ್ನೆಸ್, ಸಿಲಿಂಡ್ರಿಸಿಟಿ, ಸರ್ಕ್ಯುಲಾರಿಟಿ. ದೀಸ್ ಆರ್ ಫೋರ್ ಆರ್ ಫಾರ್ಮ್ ಟೈಪ್. ಓಕೆ. ನೆಕ್ಸ್ಟ್ ಓರಿಯಂಟೇಷನ್. ಓರಿಯಂಟೇಷನ್ ಇಸ್ ಪರ್ಪೆಂಡಿಕ್ಯುಲಾರಿಟಿ, ಪ್ಯಾರಲಿಸಮ್, ಆಂಗ್ಯುಲಾರಿಟಿ. ಅಂದ್ರೆ these three are the orientation. Next location, position, profile of surface, profile of line, concentricity, straightness. These are the location. Next runout, circular runout, total runout. These are the main GD&T symbols. Okay. ಸೊ ಇದು ಮೇನ್ GD&T ಸಿಂಬಲ್ಸ್. ಒಂದು ಫೋರ್ ಟೈಪ್ಸ್ ಆಗಿ ಡಿವೈಡ್ ಆಗಿರುತ್ತೆ. ಇದರಲ್ಲಿ ನಾವು ನೆಕ್ಸ್ಟ್ ಸಿಂಗಲ್ ಆಗಿ ಒಂದೊಂದ್ರ ಬಗ್ಗೆ ತಿಳ್ಕೊಂಬೋಣ. ಓಕೆ. ಫಸ್ಟ್ flatness. This is symbol is a flatness. What is a flatness? GD&T's flatness is common symbol that reference how flat surface is regardless of any other datum or features. ಅಂದ್ರೆ ಒಂದು ಸರ್ಫೇಸ್ ನಮಗೆ ನಾವು ಫ್ಲಾಟ್ ಆಗಿದೆಯಲ್ಲ ಅಂತ ಚೆಕ್ ಮಾಡೋಕೆ ಯೂಸ್ ಮಾಡ್ತೇವೆ. ಅದು ವಿತೌಟ್ ಎನಿ ರೆಗರ್ಲೆಸ್ ಆಫ್ ಫೀಚರ್ಸ್. ನಮ್ಗೆ ಯಾವುದೇ ತರ ಡೇಟಮ್ ಅನ್ನೋದು ರಿಕ್ವೈರ್ಮೆಂಟ್ ಅನ್ನೋದು ಬೇಕಾಗಿಲ್ಲ ಇದಕ್ಕೆ. ಸೊ ಆ ತರನ ಯೂಸ್ ಮಾಡ್ತೀವಿ. ಪ್ಯಾಲೆಟ್ ಸರ್ಫೇಸ್ ದಟ್ ಈಸ್ ಕಾಲ್ಡ್ ಔಟರ್. ಓಕೆ. ನಿಮ್ಗೆ ಅರ್ಥ ಆಗಿದೆ ಅನ್ಸುತ್ತೆ. ಒಂದು ಸರ್ಫೇಸ್ ವಿತೌಟ್ ಎನಿ ರಿಫರೆನ್ಸ್ ಆಫ್ ದಿ ರಿಕ್ವೈರ್ಡ್ ಫೀಚರ್ ಸೈಜ್, ಡೇಟಮ್ ರಿಕ್ವೈರ್ಮೆಂಟ್ ಇಲ್ಲ, ಏನು ಬೇಕಾಗಿಲ್ಲ. ಆ ಫೇಸ್ ಮೇಲೆ ಹಂಗೆ ಟಚ್ ಮಾಡಿ ನಾವು ಚೆಕ್ ಮಾಡೋದಕ್ಕೆ ಫ್ಲಾಟ್ನೆಸ್ ಯೂಸ್ ಮಾಡ್ತೀವಿ. ಓಕೆ. ನೆಕ್ಸ್ಟ್ ಸ್ಟ್ರೈಟ್ನೆಸ್. ಸೊ ದಿ ಸ್ಟ್ರೈಟ್ನೆಸ್ ನಾವು ಬೇಸಿಕಲಿ ಸರ್ಕ್ಯುಲರ್ ಪಾರ್ಟ್ ಮಾತ್ರನೇ ಯೂಸ್ ಮಾಡ್ತಾ ಇರ್ತೀವಿ ಮೈನ್ಲಿ. ದಿ ಸ್ಟ್ಯಾಂಡರ್ಡ್ ಫಾರ್ಮ್ ಸ್ಟ್ರೈಟ್ನೆಸ್ ಇನ್ 2-dimensional tolerances that is used to ensure that a part is uniform across surface or feature. ಅಂದ್ರೆ ಒಂದು ಸರ್ಫೇಸ್ ನಾವು ಸ್ಟಾರ್ಟಿಂಗ್ ಲಿಂದ ಎಂಡಿಂಗ್ ವರೆಗೂ ಸ್ಟ್ರೈಟ್ ಆಗಿ ಚೆಕ್ ಮಾಡಿದ್ರೆ ಆ ಸರ್ಫೇಸ್ ಅನ್ನೋದು ನಮಗೆ ಅಪ್ ಅಂಡ್ ಡೌನ್ ಇದೆಯಾ ಇಲ್ಲ ಇದು ಫ್ಲಾಟ್ ಆಗಿದೆಯಾ ಅನ್ನೋ ಚೆಕ್ ಮಾಡ್ಲಿಕ್ಕೋಸ್ಕರ ನಾವು ಸ್ಟ್ರೈಟ್ನೆಸ್ ಅನ್ನೋದು ಯೂಸ್ ಮಾಡ್ತೀವಿ. ಓಕೆ. Straightness can apply either flat feature such as the surface of block or it can be applied surface of the cylinder. ನೋಡಿ ಒಂದು ಸರ್ಫೇಸ್ಗೆ ಫ್ಲಾಟ್ ಆಗಿರುತ್ತಲ್ಲ ಸರ್ಫೇಸ್ ಅಂತದಕ್ಕೆ ಸ್ಟ್ರೈಟ್ನೆಸ್ ಯೂಸ್ ಮಾಡ್ತೀವಿ, ಇಲ್ಲಾಂದ್ರೆ ಸರ್ಕ್ಯುಲರ್ ಪಾರ್ಟ್ಗೆ ಆ ತರನ ಯೂಸ್ ಮಾಡ್ತೀವಿ. ಓಕೆ. ನೆಕ್ಸ್ಟ್ ದಿಸ್ ಆರ್ ದ ಸಿಲಿಂಡ್ರಿಸಿಟಿ ಸಿಂಬಲ್. See the cylindricity. The cylindricity symbol used to describe how close an object conforms to true cylinder. ಅಂದ್ರೆ ನಾವು ಸಿಲಿಂಡರ್ ಅಂದ್ರೆ ನಿಮ್ಗೆ ಗೊತ್ತಾಗುತ್ತೆ, ಸ್ಪೇರ್ ಎಲ್ಲಾ ಕಡೆನೂ ಸಿಲಿಂಡರ್ ಪಾಯಿಂಟ್ ಇರುತ್ತೆ. ಒಂದು ಸರ್ಕ್ಯುಲರ್ ಅದು ಟೇಪರ್ ಇದೆಯಾ ಇಲ್ಲಾಂದ್ರೆ ಏನಾದ್ರು ಅಬ್ಲಾಂಗ್ ಫಾರ್ಮೇಶನ್ ಬೇರೆ ತರ ಇದೆಯಾ ಆ ತರ ಚೆಕ್ ಮಾಡ್ಲಿಕ್ಕೆ ಸಿಲಿಂಡರ್ ಕರೆಕ್ಟ್ ಆಗಿ ರೌಂಡ್ ಆಗಿರ್ಬೇಕು. ಅದನ್ನ ಸಿಲಿಂಡ್ರಿಸಿಟಿ ಅಂತ ಚೆಕ್ ಮಾಡ್ತೀವಿ. ಓಕೆ. ನೆಕ್ಸ್ಟ್ ರೌಂಡ್ನೆಸ್, circularity or roundness. The circularity symbol used to describe how close an object should be true circle. ಒಂದು ಕಾಂಪೊನೆಂಟ್ ಐಡಿ ಆಗ್ಲಿ ಓಡಿ ಆಗ್ಲಿ ಟ್ರೂ ಸರ್ಕಲ್ ಆಗಿ ಇದೆಯಾ ಇಲ್ಲ, ಏನಂದ್ರೆ ಇಲ್ಲಾಂದ್ರೆ ಟ್ಯಾಪರು ಅಬ್ಲಾಂಗು ಈ ತರ ಬಂದಿರುತ್ತಲ್ಲ ಆ ತರನ ಚೆಕ್ ಮಾಡ್ಲಿಕ್ಕೋಸ್ಕರ ನಾವು ಸರ್ಕ್ಯುಲಾರಿಟಿ ಆಫ್ ಸಿಂಬಲ್ ಅನ್ನೋದು ಯೂಸ್ ಮಾಡ್ತೀವಿ. ದೀಸ್ ಆರ್ ದ ಪರ್ಪೆಂಡಿಕ್ಯುಲಾರಿಟಿ. ಓಕೆ. Perpendicularity is a fairly common symbol that it requires the reference surface or line to be perpendicular or 90 degree from a datum surface line. ಓಕೆ. ಅಂದ್ರೆ ನಮ್ಗೆ ಒಂದು ಸರ್ಫೇಸ್ ಡೇಟಮ್ ಸರ್ಫೇಸ್ ಡೇಟಮ್ ಮೇಲಿಂದ ಇನ್ನೊಂದು ಆಂಗಿಲ್ ಪರ್ಪೆಂಡಿಕ್ಯುಲಾರಿಟಿ 90 ಡಿಗ್ರಿ ಅಲ್ಲಿ ಇದೆಯಾ ಇಲ್ಲ ಅಂತ ಚೆಕ್ ಮಾಡ್ಲಿಕ್ಕೋಸ್ಕರ ಯೂಸ್ ಮಾಡ್ತೀವಿ. ಅಂದ್ರೆ ಒಂದು ಸರ್ಫೇಸ್ ಲಿಂದ ಇನ್ನೊಂದು ವರ್ಟಿಕಲ್ ಸರ್ಫೇಸ್ ಆ ತರ ಚೆಕ್ ಮಾಡ್ಲಿಕ್ಕೋಸ್ಕರ ನಾವು ಪರ್ಪೆಂಡಿಕ್ಯುಲಾರಿಟಿ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಪ್ಯಾರಲಲಿಸಮ್. Parallelism fairly common symbol that describes a parallel orientation of one reference feature to datum surface or line. ಅಂದ್ರೆ ಒಂದು ಪ್ಯಾರಲಲಿ ಸರ್ಫೇಸ್ ಇರುತ್ತಲ್ಲ
ಸಿಂಬಲ್ ದಟ್ ಡಿಸ್ಕ್ರೈಬ್ ಪ್ಯಾರಲಲ್ ಓರಿಯಂಟೇಷನ್ ಅಂದ್ರೆ ಇನ್ನೊಂದು ಪೊಸಿಷನ್ ರಿಫರೆನ್ಸ್ ಫೀಚರ್ ಅನ್ನೋದು ಇರುತ್ತಲ್ಲ, ಇನ್ನೊಂದು ಪ್ಯಾರಲಲ್ ಆಗಿ ಒಂದು ಸರ್ಫೇಸ್ ಲಿಂದ ಇನ್ನೊಂದು ಸರ್ಫೇಸ್ಗೆ ಅದು ಪ್ಯಾರಲಲ್ ಆಗಿ ಇದೆಯಲ್ಲ ಅಂತ ಚೆಕ್ ಮಾಡ್ಲಿಕ್ಕೋಸ್ಕರ ರೆಫರೆನ್ಸ್ ಆಫ್ ದಿ ಡೇಟಾಗೆ ಇದು ಪ್ಯಾರಲಿಸಮ್ ಅನ್ನೋದು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಇದು ಆಂಗ್ಯುಲಾರಿಟಿ. Angularity is a symbol that describes the specific orientation of one feature to another at a reference angle. ಇದನ್ನು ಸೇಮ್ ನೋಡಿ, ಒಂದು ಫೀಚರ್ ಲಿಂದ ಇನ್ನೊಂದು ಫೀಚರ್ ಅದು ಎಷ್ಟು ಆಂಗಲ್ ಅಲ್ಲಿ ಇರಬೇಕು ಅನ್ನೋದು, ಅಂದ್ರೆ ಒಂದು ಡೇಟಾ ಸೆಂಟರ್ ಆಕ್ಸಿಸ್ ಆಗಲಿ, ಸೆಂಟರ್ ಆಕ್ಸಿಸ್ ಡೇಟಾ ಮೇಲೆ ಫಾರ್ ಎಕ್ಸಾಂಪಲ್ ಇನ್ನು ಆ ಸೆಂಟರ್ ಆಕ್ಸಿಸ್ ಲೈನ್ ಲಿಂದ ಇನ್ನೊಂದು ಸರ್ಫೇಸ್ ನಮ್ಗೆ ಎಷ್ಟು ಆಂಗಲ್ ಅಲ್ಲಿ ಇರಬೇಕು ಅನ್ನೋದನ್ನ ಮೆನ್ಷನ್ ಮಾಡಿರೋ ಟೈಮಲ್ಲಿ ಆಂಗ್ಯುಲಾರಿಟಿ ಅನ್ನೋದು ಯೂಸ್ ಮಾಡಬೇಕು. ದಿಸ್ ದ ಟ್ರೂ ಪೊಸಿಷನ್. Okay, position is one of the most useful and most complex of all the symbols in GDNT symbol. Okay, ಎಲ್ಲದಕ್ಕಿಂತ ಇದು most important and most useful and complicated. Okay, the two methods of using position discussed on this page will be RFS regardless of feature size and under material condition and maximum material condition or least material condition. Position is always used with a feature of size. ಅಂದ್ರೆ ಯಾವಾಗ್ಲೂ ಒಂದು ಹೋಲ್ ಪೊಸಿಷನ್ ವಿತ್ ಡೇಟಾ ರೆಫರೆನ್ಸ್ ಲಿಂದಾನೆ ಚೆಕ್ ಮಾಡಬೇಕಾಗುತ್ತೆ. ಇದು ತುಂಬಾ ಫೀಚರ್ಸ್ ಅನ್ನೋದು ಯೂಸ್ ಮಾಡ್ತೀವಿ, MMC ಗೂ ಯೂಸ್ ಮಾಡ್ತೀವಿ, LMC ಅಲ್ಲಿ ಯೂಸ್ ಮಾಡ್ತೀವಿ. ಸೊ ಇದೊಂದು ಮೇಜರ್ಲಿ ನಮಗೆ ಪೊಸಿಷನ್ ಒಂದು ಏನಾದ್ರೆ ಒಂದು ಆಬ್ಜೆಕ್ಟ್ ಅದು ಎಕ್ಸಾಕ್ಟ್ ಪೊಸಿಷನ್ ಇದೆ. ಫಾರ್ ಎಕ್ಸಾಂಪಲ್ ಒಂದು ಸರ್ಕಿಲ್, ಒಂದು ರೆಕ್ಟಾಂಗುಲರ್ ಬಾಕ್ಸ್ ಅಲ್ಲಿ ಒಂದು ಹೋಲ್ ಕೊಟ್ಟಿದೀವಿ ಅಂದ್ರೆ ಅದಕ್ಕೂ ಪೊಸಿಷನ್ ಕರೆಕ್ಟ್ ಆಗಿದೆ ವಿತ್ ರೆಫರೆನ್ಸ್ ಆಫ್ ದ ಡೇಟಮ್ಸ್ ಎಕ್ಸಾಕ್ಟ್ ಆಗಿ ಇದೆಯಲ್ಲ ಅಂತ ಚೆಕ್ ಮಾಡ್ಲಿಕ್ಕೋಸ್ಕರ ಇದು ಪೊಸಿಷನ್ ಅಂದ್ರೆ ಲೊಕೇಶನ್ ಲೈಕ್. ಓಕೆ, next this is a profile of surface. Profile of surface describes three-dimensional tolerance zone around a surface. ನೋಡಿ ಇದ್ರ ಬಗ್ಗೆ ನಿಮ್ಗೆ ಇಲ್ಲಿ ನೋಡಿದ್ರೆ ಅರ್ಥ ಆಗುತ್ತೆ. ಪ್ರೊಫೈಲ್ ಆಫ್ ಸರ್ಫೇಸ್ 3 ಡೈಮೆನ್ಷನಲ್, ಒಂದು ಡೈಮೆನ್ಷನಲ್ ಇಂದ ಇದ್ರ ಚೆಕ್ ಮಾಡಕ್ ಆಗಲ್ಲ, 3 ಡೈಮೆನ್ಷನಲ್ಲಿ ಚೆಕ್ ಮಾಡೋದಕ್ಕೋಸ್ಕರ ಅರೌಂಡ್ ಫುಲ್ ಸರ್ಫೇಸ್ ಚೆಕ್ ಮಾಡೋ ಟೈಮಲ್ಲಿ ಇದು ಯೂಸ್ ಮಾಡ್ತೀವಿ. ಅಂದ್ರೆ ಟೇಪರ್ ಕರ್ವ್ ಶೇಪ್ಸ್, ಅಡ್ವಾನ್ಸ್ಡ್ ಕರ್ವ್ ಶೇಪ್ಸ್ ಆರ್ ಶೇಪ್ ಆ ತರ ಇರ್ಬೇಕಾದ್ರೆ ಇದು ಪ್ರೊಫೈಲ್ ಆಫ್ ಸರ್ಫೇಸ್ ಅನ್ನೋದು ಯೂಸ್ ಮಾಡ್ತೀವಿ. This is the profile of line. Profile of line describes a tolerance zone around any line in any feature usually of a curved shape. Shape ಅಲ್ಲಿ ಇದು ಮುಂಚೆ ಶೇಪ್ ಎಲ್ಲ ಯೂಸ್ ಮಾಡಿದ್ರಲ್ಲ, ಇದು ಜಸ್ಟ್ ಒಂದು ಲೈನ್ ತರ ಯೂಸ್ ಮಾಡ್ತೀವಿ, ಸೇಮ್ ಫಂಕ್ಷನ್. ಯಾವ್ದಾನ ಒಂದು ಲೈನ್ ತಗೊಂತೀವಿ. This is the runout. Runout is how much one given reference feature or feature vary with respect to another datum when the part is rotated 360 degree around the datum axis. ನೋಡಿ, ಒಂದು ಸಿಲಿಂಡ್ರಿಕಲ್ ಕಾಂಪೋನೆಂಟ್ ನ ಮೇಜರ್ ಸಿಲಿಂಡ್ರಿಕಲ್ ಕಾಂಪೋನೆಂಟ್ ಯೂಸ್ ಮಾಡೋದು. ಸಿಲಿಂಡ್ರಿಕಲ್ ಕಾಂಪೋನೆಂಟ್ ನ ಅರೆಸ್ಟ್ ಮಾಡಿಬಿಟ್ಟು ಒಂದು ಡೇಟಾಮ್ಗೆ ಒಂದು 360 ಡಿಗ್ರಿ ರೊಟೇಟ್ ಮಾಡಿದ್ರೆ ಅದು ಎಷ್ಟು ವೇರಿಯೇಷನ್ ಇದೆ ಅದು ರನ್ಔಟ್ ಅನ್ನೋದು ಚೆಕ್ ಮಾಡ್ಲಿಕ್ಕೋಸ್ಕರ. ದಿಸ್ ಇಸ್ ದ ಟೋಟಲ್ ರನ್ಔಟ್. ಓಕೆ, ಟೋಟಲ್ ರನ್ಔಟ್ ಇಸ್ ಹೌ ಮಚ್ ಒನ್ ಎಂಟೈರ್ ಫೀಚರ್ ಆರ್ ಸರ್ಫೇಸ್ ವೇರಿಯಸ್ ವಿತ್ ರೆಸ್ಪೆಕ್ಟ್ ಟು ಡೇಟಮ್ ವೆನ್ ದಿ ಪಾರ್ಟ್ ಇಸ್ ರೊಟೇಟೆಡ್. ಇದು ಫುಲ್ ಸರ್ಕಲ್ ನ ನಾವು ರೊಟೇಟ್ ಮಾಡಿದಾಗ ಎಷ್ಟು ರನ್ಔಟ್ ಅನ್ನೋದು ಬರುತ್ತೆ ವೇರಿಯೇಷನ್ ಅನ್ನೋದು ವಿತ್ ರೆಫರೆನ್ಸ್ ಆಫ್ ದಿ ಡೇಟಮ್ಗೆ ಟೋಟಲ್ ರನ್ಔಟ್ ಅಂತ ಚೆಕ್ ಮಾಡ್ತೀವಿ. ನೆಕ್ಸ್ಟ್ ಕಾನ್ಸೆಂಟ್ರಿಸಿಟಿ. Concentricity is the tolerance that controls the central derived median points of the referenced feature to a datum axis. Concentricity is a very complex feature because it relies on measurements from derived median points as opposed to surface of a feature axis. ಸೊ ಇದು ಮೇಜರ್ಲಿ ನಮ್ಗೆ ಹೆಂಗೆ ಯೂಸ್ ಮಾಡ್ತಾ ಅಂದ್ರೆ ಒಂದು ಸರ್ಕಿಲ್ ಇಂದ ಇನ್ನೊಂದು ಸರ್ಕಿಲ್ಗೆ ಸೆಂಟರ್ ಆಕ್ಸಿಸ್ಗೆ ಪಕ್ಕ ಇದೆಯಲ್ಲ ಅನ್ನೋದನ್ನ ಚೆಕ್ ಮಾಡೋದಕ್ಕೋಸ್ಕರ ಕಾನ್ಸೆಂಟ್ರಿಸಿಟಿ ಚೆಕ್ ಮಾಡಿದ್ವಿ. ಇದು ಮೇಜರ್ ಕಾಂಪ್ಲೆಕ್ಸ್ ಆಕ್ಸಿಸ್. ಓಕೆ, this is the symmetry. Datum is the theoretical exact plane. ಇದು ಅನ್ನೋದು ಸಿಮೆಟ್ರಿ. ಒಂದು ಸಿಮೆಟ್ರಿನ ಆ ಕಡೆ ಈ ಕಡೆ ಒಂದು ಸೆಂಟರ್ ಆಕ್ಸಿಸ್ ಲಿಂದ ಇರೋದನ್ನ ನಾವು ಸಿಮೆಟ್ರಿನ ಚೆಕ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತಾ ಇರ್ತೀವಿ. ದಿಸ್ ಇಸ್ ದ datum feature. A datum is theoretically exact plane axis or point location that GDNT or dimensional tolerances are referenced to. You can think of them as an anchor for the entire part. ಸೊ ಇದು ಒಂದು ಮೇನ್ ಆಂಕರ್ ತರ, ಅಂದ್ರೆ ಇದು ಡೇಟಮ್ಸ್ ಅನ್ನೋದು ಕಂಪೇರಿಟಿವ್ ಫ್ಯೂಚರ್ ಇರುತ್ತೆ. ಡೇಟಮ್ ಎ, ಡೇಟಮ್ ಬಿ, ಡೇಟಮ್ ಸಿ. ಈ ತರ ಈ ರೆಸ್ಪೆಕ್ಟ್ ಲಿಂದಾನೆ ನಾವು ಯಾವ್ದೋ ಪಾರ್ಟ್ ಆಗ್ಲಿ ಚೆಕ್ ಮಾಡೋದು ಅವಶ್ಯಕತೆ ಇರುತ್ತೆ. ಓಕೆ, ದಿಸ್ ಇಸ್ ದ ಎಂ ಅಂದ್ರೆ ಮ್ಯಾಕ್ಸಿಮಮ್ ಮೆಟೀರಿಯಲ್ ಕಂಡೀಷನ್. ಈ ತರ ಎಂ ಹಾಕ್ಬಿಟ್ಟು ರೌಂಡ್ ಮಾಡಿದ್ರೆ MMC. ಇದು MMC LMC ಅನ್ನೋದು ದೊಡ್ಡ ಟಾಪಿಕ್ ಇದೆ, ಇದು ಫುಲ್ ಎಂಟೈರ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ.
feature symbol definition ಬಂದ್ಬಿಟ್ಟು is a feature size symbol that describes the condition of a feature part where the maximum amount of material volume or size exists within its dimensional tolerances. ಯಾವಾಗಾದ್ರೆ ಇದಕ್ಕೊಂದು ಮೀನಿಂಗ್ ಅನ್ನೋದು ಇರುತ್ತೆ ಎಂ ಎಂ ಸಿಗೆ, ಅದು ಅದು ನೆಕ್ಸ್ಟ್ ಟಾಪಿಕ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ವೆರಿ ಬಿಗ್ ಚಾಪ್ಟರ್. ಅಂತ ಟೈಮಲ್ಲಿ ನಾವು ಹೆಂಗ್ ಯೂಸ್ ಮಾಡಬೇಕು ಎಂ ಎಂ ಸಿ ಅನ್ನೋದನ್ನ ಹೆಂಗ್ ಅಪ್ಲೈ ಮಾಡಬೇಕು, ಮೆಟೀರಿಯಲ್ ಆಫ್ ದಿ ಸೈಜ್ ಅನ್ನೋದು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ದಿಸ್ ಒನ್ ಆಲ್ಸೋ ಎಲ್ ಅಂತ ಸಿಂಬಲ್ ಇದ್ರೆ ನಮಗೆ ಲೀಸ್ಟ್ ಮೆಟೀರಿಯಲ್ ಕಂಡೀಷನ್ ಎಲ್ ಎಂ ಸಿ. ಓಕೆ, is a solution. This is a chapter of the G20 symbols. Thanks for watching. Please like and subscribe. Thank you.